ಓಕೆ, ಇದೀಗ ತಾನೇ ನಾನು ಒಂದು ಅರ್ಧ ಗಂಟೆ ಕೂಡ ಆಗಿಲ್ಲ ಅಂತ ಅನಿಸುತ್ತೆ, ಈಗ ತಾನೇ ಒಂದು ವಿಡಿಯೋ ಹಾಕಿದೆ ಅಬೌಟ್ ನಿಮ್ಮ ಒಂದು ಸೀಟು ಹಂಚಿಕೆ ಏನಿದೆ ಮಂಥನ ಅಂತ ಪ್ರೋಗ್ರಾಮ್ ನಡೀತದೆ. ಆ ಒಂದು ಪ್ರೋಗ್ರಾಮಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದೆ. ಬಟ್ ಅಲ್ಲಿ ನಿಮಗೆ ಹೇಳುವಾಗ ರಿಜಿಸ್ಟರ್ ಮಾಡೋಕ್ಕೆ ಯಾವುದೇ ರೀತಿಯಾಗಿ ಲಿಂಕ್ ಅಂದರೆ QR ಕೋಡ್ ಕೊಟ್ಟಿದ್ದಾರೆ, ಬಟ್ ಯಾವುದೇ ರೀತಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ವಿ. ಇವಾಗ ಒಂದು ಆನ್ಸರ್ ಅಂದರೆ ನಮಗೀಗ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಒಂದು ಕಡೆಯಿಂದ. ಈಗ ತಾನೇ ಒಂದು ಟ್ವಿಟರ್ ಮಾಡಿದರೆ ನೋಡಿ ಏನು ಮಾಡಿದ್ದಾರೆ ಅಂದರೆ, QR ಕೋಡ್ ವಿಲ್ ಬಿ ವರ್ಕ್ ಓನ್ಲಿ ವಿತ್ ಅವರ್ ವಾಲಂಟಿಯರ್ ಇನ್ ರೆಸ್ಪೆಕ್ಟಿವ್ ಕಾಲೇಜಸ್ ಲಿಸ್ಟೆಡ್ ಬೈ ಅಸ್ ಇನ್ ವಾಟ್ಸಪ್ ಅಂತಂದರೆ ನಿಮ್ಗೆ ಗಾಳಿ ಒಂದು ಲಿಂಕ್ ಕೊಟ್ಟಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು QR ಕೋಡ್ ಓಪನ್ ಆಗ್ತಾಯಿದೆ, ಹೌದಲ್ವಾ? ಆ QR ಕೋಡ್ ನೀವೇನಾದರೂ ಮೀನ್ಸ್ ಅದನ್ನೇನಾದರೂ ಲೆನ್ಸ್ ಮೂಲಕ ಏನಾದರೂ ಓಪನ್ ಮಾಡ್ಕೊಳಕ್ಕೆ ಹೋದ್ರೆ ನಿಮ್ಗೆ ವರ್ಕ್ ಆಗ್ತಿಲ್ಲ. ಯಾಕಂತಂದರೆ ನಿಮಗೆ ಆಗಲ್ಲ ಅದು. ಯಾಕಂತಂದರೆ ಅವರು 28 ಕಾಲೇಜಸ್ ಏನು ಲಿಸ್ಟ್ ಮಾಡಿ ಕೊಟ್ಟಿದ್ರು ಕೇದಲ್ಲಿ, ಅಥವಾ ಒಂದು ನಿಮಗೆ ಒಂದು ಪೋಸ್ಟರ್ ಥರ ಕೊಟ್ಟಿದ್ರು, ಒಂದು 28 ಕಾಲೇಜ್ ಇದೆ ನೋಡಿ, ಆ ಒಂದು ಕಾಲೇಜಲ್ಲಿ ಮಾತ್ರ ಒಂದು QR ಕೋಡ್ ವರ್ಕ್ ಆಗ್ತಂತೆ. ಸೊ ಹಂಗಾಗಿ ಒನ್ಸ್ ದ ಕ್ಯಾಂಡಿಡೇಟ್ ರೀಚಸ್ ದೇರ್ ದೇ ನೀಡ್ ಟು ಶೋ ದ QR ಕೋಡ್ ಆ್ಯಂಡ್ ಇಟ್ ವಿಲ್ ಬಿ ಸ್ಕ್ಯಾನ್ಡ್ ದೆನ್ ವಿಲ್ ಹಲೋ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೋಗ್ರಾಮ್. ಅಂತಂದರೆ ನೀವೇನು ಒನ್ ಟೈಮ್ ಏನಾದರೂ ಅಲ್ಲಿ ಪ್ರೋಗ್ರಾಮ್ಗೆ ಏನಾದರೂ ರೀಚ್ ಆದ ಅಂದರೆ ಆ ಕಾಲೇಜಿಗೆ ರೀಚ್ ಆದಮೇಲೆ ನಿಮಗೆ ಆ QR ಕೋಡ್ ಅವ್ರಿಗೆ ತೋರಿಸ್ತದೆ ಅಂದರೆ ಅವರು ಓಪನ್ ಮಾಡ್ಕೊತ ಅವ್ರಿಗೆ ಓಪನ್ ಆಗುತ್ತದೆ, ಅವ್ರು ನಿಮ್ಮ ಎಲ್ಲನೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ಅಂದರೆ ಆ QR ಕೋಡ್ ವರ್ಕ್ ಆಗೋದು ಓನ್ಲಿ ಆ ಒಂದು ಕಾಲೇಜಲ್ಲಿ ಮಾತ್ರ. ಓಕೆ, ಈ ಸ್ಟೂಡೆಂಟ್ ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಈಗ KCET NEET ಎಲ್ಲನೂ ಕೂಡ ಸ್ಟೂಡೆಂಟು ಈಗ ಸೀಟು ಹಂಚಿಕೆ ಮಂಥನ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊತಿದ್ರು, ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅದನ್ನೆಲ್ಲ ಹೇಳಿದ್ರು ನಿನ್ನೆ. ಬಟ್ ಅದಿರ ಯಾವ ರೀತಿ ಏನಿಲ್ಲ, ಈಗ QR ಕೋಡ್ ವರ್ಕ್ ನಿಮ್ಮ ಒಂದು ಸ್ಟೂಡೆಂಟ್ಗೆ ಸಂಬಂಧಪಟ್ಟಾಗಿ ಬಂದಿದೆ ಅಲ್ವಾ, ಆ ಒಂದು ಕೋಡ್ ಡೈರೆಕ್ಟಾಗಿ ನೀವು ಕಾಲೇಜ್ ಹೋದ ತಕ್ಷಣ ವಿಸಿಟ್ ಮಾಡಿದ ತಕ್ಷಣ ಒನ್ ಟೈಮಲ್ಲಿ ತೋರಿಸ್ರಿ, ಅವರು ಓಪನ್ ಮಾಡ್ಕೊಂಡ್ರೆ ಆ ಕಾಲೇಜಲ್ಲಿ ಮಾತ್ರ ವರ್ಕ್ ಆಗುತ್ತೆ ಕೋಡ್. ಓಕೆ ಸರಿ, ಈ ಪ್ರೋಗ್ರಾಮಲ್ಲಿ ಯಾವುದೇ ರೀತಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಾಯಿತು ಮತ್ತು ಏನು ಕೂಡ ಲಿಂಕ್ ಕೊಟ್ಟಿಲ್ಲ. ಡೈರೆಕ್ಟ್ ನಿಮ್ಗೆ ವಾಟ್ಸಪ್ಪಲ್ಲಿ ಯಾರಿಗೆಲ್ಲ ಮೆಸೇಜ್ ಬಂದಾಯಿತು ಆ ಲಿಂಕ್ ಮೂಲಕ ಒಂದು QR ಕೋಡ್ ಓಪನ್ ಆಗುತ್ತೆ. ಅದನ್ನು ನೀವು ನಾಳೆ ಅಥವಾ 28 ಅಂತ ಹೇಳಿದರೆ ನಾಳೆ 9:30 ಬೆಳಗ್ಗೆ ನಂತರ ಹೋಗಿ ಯಾವ ಕಾಲೇಜಿಗೆ ವಿಸಿಟ್ ಕೊಡ್ತಾರೋ ಆ ಕಾಲೇಜಿಗೆ ಹೋದ ತಕ್ಷಣ ಒಂದು QR ಕೋಡ್ ತೋರಿಸ್ರಿ, ಅವರು ಸ್ಕ್ಯಾನ್ ಮಾಡಿದರೆ ಆ ಒಂದು ಕಾಲೇಜಲ್ಲಿ ಅದು ವರ್ಕ್ ಆಗುತ್ತೆ. ಓಕೆ, ಸೊ ಅವರೇ ಮೆನ್ಷನ್ ಮಾಡಿದರೆ ಎಲ್ಲಿ ವರ್ಕ್ ಆಗ್ತದೆ, ಓನ್ಲಿ ವಾಲಂಟಿಯರ್ಸ್ ಇನ್ ರೆಸ್ಪೆಕ್ಟಿವ್ ಕಾಲೇಜಸ್ ಲಿಸ್ಟೆಡ್ ಬೈ ಅಸ್ ಇನ್ ವಾಟ್ಸಪ್. ಅಂದರೆ ಯಾವುದೋ ಒಂದು 28 ಕಾಲೇಜಸ್ ಕೊಟ್ಟಿದ್ದಾರೋ ಆ ಒಂದು ಕಾಲೇಜಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ನೀವು ಏನಾದರೂ ಲೆನ್ಸ್ ಹಾಕ್ಕೊಳಕ್ಕೆ ಹೋದ್ರೂ ಕೂಡ ಏನು ವರ್ಕ್ ಆಗಲ್ಲ. ಓಕೆ ಸರಿ, ಇದೊಂದು ಕ್ಲಾರಿಫಿಕೇಷನ್ ನಿನ್ನೆಯಿಂದ ಕೂಡ ಕಾಡ್ತಿತ್ತು, ಇವತ್ತು ಬೆಳಗ್ಗೆ ಬಿಟ್ಟರು. ಥ್ಯಾಂಕ್ ಯು KA. ಆ್ಯಂಡ್ ವಿಸಿಟ್ ಮಾಡಿರಿ ಎಲ್ಲ ಒಂದು ಸ್ಟೂಡೆಂಟು ಕೂಡ, KCET ಸ್ಟೂಡೆಂಟ್ ಅಷ್ಟೇ ಅಲ್ಲ, NEET ಕೂಡ ಸ್ಟೂಡೆಂಟ್ ಕೂಡ ವಿಸಿಟ್ ಮಾಡ್ಬೋದು. ಒಳ್ಳೆ ಅಂದರೆ ನಿಮ್ಗೆ ಎಲ್ಲ ರೀತಿಯಾಗಿ ಒಂದು ಅದರ ಪ್ರೋಗ್ರಾಮಲ್ಲಿ ನಿಮ್ಗೆ ಏನಂತಂದರೆ ಒಂದು ಒಳ್ಳೆ ರೀತಿಯಾಗಿ ಕೌನ್ಸ್ಲಿಂಗಾಗಿ ಒಂದು ಗೈಡೆನ್ಸ್ ಸಿಗ್ತದೆ. ಅಂತಂದರೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಕೌನ್ಸ್ಲಿಂಗ್ ನಡೀತದೆ ಗೊತ್ತಾಗ್ತದೆ. NEET ಸ್ಟೂಡೆಂಟ್ ಕೂಡ ಪಾರ್ಟಿಸಿಪೇಟ್ ಮಾಡಿರಿ, ಯಾಕಂದರೆ ಇದು 2 ತಿಂಗಳ ಕತೆ. ಇದು ಸುಮ್ಮನೆ ನೋಡಿ ಎಡಿಟ್ ಮಾಡೋಕ್ಕೆ 2ನೇ ತಾರೀಕು ಬಿಟ್ಟಿದ್ದಾರೆ ಅಂತಂದರೆ 2, 3, 4 ಅಟ್ಲೀಸ್ಟ್ 3 ಡೇಸ್ ಅಲ್ಲಿ ಹೋದರೆ ಇನ್ನೂ ಕೂಡ ಟೈಮ್ ಎಡಿಟಿಂಗ್ ಸ್ವಲ್ಪ ಟೈಮ್ ತಗೋತದ. ಕೌನ್ಸ್ಲಿಂಗು ನೆಕ್ಸ್ಟ್ ಮಂತ್ 2nd ವೀಕ್ ಮೇಲೆ ಸ್ಟಾರ್ಟ್ ಆಗ್ಬೋದು. ಸೊ ಟೈಮ್ ಆಗ್ತದೆ, ಆರಾಮ್ ಹೋಗಿ ಒನ್ ಟೈಮ್ ತಿಳ್ಕೊಂಬರಿ. ಇಲ್ಲಕ್ಕಂದ್ರೆ ಬರೀ ಯೂಟ್ಯೂಬಲ್ಲಿ ಚಿಕ್ಕ ವೀಡಿಯೋಸ್ ನೋಡ್ಕೊಂಡು ನಿಮ್ಮ ತಲೆ ಕೆಟ್ಟೋಗುತ್ತೆ. ಓಕೆ ಸರಿ, ಹೋಗಿ ಆಲ್ ದ ಬೆಸ್ಟ್, ಬಾಯ್.